ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನು ಆಸ್ಪತ್ರೆಗೆ ಹೋಗ್ತಿಲ್ಲ ರಾಜಿ. ಅಣ್ಣ ಬರೋದು ಕೇಳಿದ್ದಾರೆ. ಇವತ್ತು ಮಂತ್ರಿಗಳ ಜೊತೆ ಮೀಟಿಂಗ್ ಇದೆ. ಆಸ್ಪತ್ರೆಯಲ್ಲಿ ಅಪ್ಪ ಜೀವನ್ ಕೈಲಿ ಇಟ್ಕೊಂಡಿದ್ದಾರೆ. ದುಡ್ಡು ಹೇಗೆ ಹೊಂದೋದು ಅಂತ ಅಕ್ಕ ಪರದಾಡ್ತಿದ್ದಾಳೆ. ಇದ್ರ ಬಗ್ಗೆ ಒಂದಿಷ್ಟಾದ್ರೂ ಯೋಚನೆ ಇದೆಯಾ ನಿನಗೆ? ಮನೆಗೆ ಅಪ್ಪನ ಔಷಧಿಗೆ 5 ಪೈಸೆನೂ ತಂದ್ಕೊಡಲ್ಲ. ಇಂಥ ಕಷ್ಟದ ಸಮಯದಲ್ಲೂ ಜೊತೆಗೆ ನಿಲ್ಲಲ್ಲ ಅಂತಿಲ್ಲ. ನಿನಗೆ ಹೇಗೋ ಮನ್ಸು ಬರುತ್ತೆ? ಇದೊಂದು ಮೀಟಿಂಗ್ ಆದರೆ ಸಾಕು ರಾಜಿ. ಅಣ್ಣನ ಹತ್ರ ನಾನು ಏನು ಬೇಕಾದರೂ ಸಹಾಯ ಕೇಳ್ಬೋದು. ಅವ್ರು ನನಗಿಲ್ಲ ಅಂತ ಹೇಳಲ್ಲ. ನಾನು ಹಣ ಹೊಂದ್ಸೋದಕ್ಕೆ ಈ ರೀತಿ ಸುತ್ತಾಡ್ತಿರೋದು. ಇಷ್ಟು ದಿನ ಅಣ್ಣ ಅಣ್ಣ ಅನ್ಕೊಂಡು ರಾಜಕೀಯ ಅನ್ಕೊಂಡು ಊರೂರು ಸುತ್ತಿದೆಯಲ್ಲ, ನಿನಗೇನು ಸಹಾಯ ಮಾಡಿದ್ದಾರೆ ಅವರು? ಇದರಿಂದ ನಿನಗೇನು ಸಿಗ್ತಾ ಇದೆ? ಅವ್ರ ಹಿಂದೆ ಸುತ್ತೋ ಬದಲು ಯಾರ ಹತ್ರನಾದ್ರೂ ಹೋಗಿ ಸಾಲನಾದ್ರೂ ಕೇಳೋದಲ್ವಾ? ರಾಜಿ, ಅಕ್ಕನ ಬಗ್ಗೆ ಆದರೆ ಎಲ್ರಿಗೂ ಗೊತ್ತು. ದುಡ್ಡು ಹೇಗೋ ಹುಟ್ಟುತ್ತೆ. ನನ್ನನ್ನು ನಮ್ಗೆ ಯಾರು ದುಡ್ಡು ಕೊಡ್ತಾರೆ ಹೇಳು? ಹೀಗೆ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ರಾಜಿ, ನನ್ನನ್ನು ಈ ರೀತಿ ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಲ್ಲ, ನೀನು ಕಾಲೇಜ್ ಬಿಟ್ಟು ಹೋಗ್ತೀಯಾ? ನೀನು ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ತಪ್ಪ? ಅಪ್ಪನನ್ನು ನೋಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಅಲ್ಲ ಕಣೋ. ಪರೀಕ್ಷೆ ಇದೆ, ಕಾಲೇಜಿಗೆ ಹೋಗು ಅಂತ ಅಕ್ಕ ಜೋರ್ ಮಾಡಿ ಕಳಿಸಿದಾಳೆ. ನಾನು ಪೋಲಿ ಥರ ಸುತ್ತುತ್ತಾ ಇಲ್ಲ. ಮುಂದೇನಾದರೂ ಸಹಾಯ ಆಗುತ್ತೆ ಅಂತ ಅಣ್ಣನ ಹಿಂದೆ ಹೋಗ್ತಾ ಇದ್ದೀನಿ. ಆಗುತ್ತೆ ಅನ್ನೋ ನಂಬಿಕೆನೂ ನನಗಿದೆ. ಈಗ ನನ್ನ ಟೈಮ್ ಸರಿ ಇಲ್ಲ, ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ. ನನ್ನ ಟೈಮ್ ಬಂದಾಗ ನಾನೇನು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಿದೆ. ಇಂಥ ಕಷ್ಟದ ಸಮಯದಲ್ಲೇ ಜೊತೆಗೆ ನಿಲ್ದಿರೋ ನೀನು ಇನ್ ಸುಖ ಬಂದ್ಮೇಲೆ ಎಲ್ಲಿರ್ತೀಯ? ರಾಜಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೋ. ಹೇಳಮ್ಮ. ನಿತ್ಯ ಮನೆಗೆ ಬಂದಿದ್ಲಲ್ಲ, ಅವಳನ್ನ ನೀನು ಸರಿಯಾಗಿ ನೋಡ್ದ್ಯಾ? ನಿತ್ಯನ? ಹಾ. ಯಾವ ನಿತ್ಯ? ಇದೇನು ಹೀಗೆ ಕೇಳ್ತಿದ್ಯಾ? ಅಪ್ಪನ ಫ್ರೆಂಡು ಶಾಂತಾರಾಮ್ ಮಗಳು ನಿತ್ಯ. ಓ, ನಿತ್ಯನಾ? ಹಾ, ನೋಡಿದ್ದೀನಿ. ಅವಳ ಬಗ್ಗೆನೇ ನಿನ್ನ ಜೊತೆ ಮಾತಾಡಬೇಕಿತ್ತು ಕಣೋ. ಅಮ್ಮ, ನಂಗೆ ಮಂತ್ರಿಗಳ ಜೊತೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ನಾನು ಮುಗಿಸ್ಬಿಟ್ಟು ಬರ್ತೀನಿ, ಆಮೇಲೆ ಮಾತಾಡೋಣ. ಏಯ್, ದಿನ ಕೆಲಸ ಅಂತ ಹೊಟ್ಟೋಗ್ತೀಯಾ? ನಾನು ನಿನ್ನ ಹತ್ರ ಮಾತಾಡಲೇಬೇಕು. ಅಮ್ಮ, ನಮ್ಮ ಮಂತ್ರಿಗಳನ್ನ ಭೇಟಿ ಮಾಡೋದು ತುಂಬಾನೇ ಮುಖ್ಯ. ನಾನು ಆಮೇಲೆ ಸಿಗ್ತೀನಿ. ಲೋ ತೀರ್ಥ, ಅಣ್ಣ ದಯವಿಟ್ಟು ಗಲಾಟೆ ಮಾಡ್ಬೇಡ. ನಿನ್ ದಮ್ಮಯ್ಯ ಅಂತೀನಿ. ಸುಮ್ಮಿ ಅಪ್ಪ ಹೆಂಗಿದ್ದಾರೆ? ICUಲಿ ಇದಾರಕ್ಕ. ಅವ್ರ ಪರಿಸ್ಥಿತಿ ತುಂಬ ಗಂಭೀರವಾಗೈತೆ ಅಂತ ಹೇಳೋರು ಡಾಕ್ಟ್ರು. ಇನ್ನೇನು ನಾಳೆನೇ ಆಪ್ರೇಷನ್ನು. ಅಪ್ಪನ ನೋಡೋದಕ್ಕೆ ನನ್ನನ್ನೇ ಸರಿಯಾಗಿ ಒಳಗಡೆ ಬಿಡ್ತಿಲ್ಲಕ್ಕ. ಆಪ್ರೇಷನ್ ಆದಮೇಲೆ ನಿಮ್ಮೆಲ್ರಿಗೂ ನಾನೇ ಹೇಳ್ತೀನಿ. ಆವಾಗ ಒಬ್ಬೊಬ್ಬರಾಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲ ಸುಮ್ಮಿ, ನಿಮ್ಮ ಅಪ್ಪನ ನೆನೆಸ್ಕೊಂಡ್ರೆ ಕರಳು ಕಿತ್ ಬಂದಂಗಾಗುತ್ತೆ. ನಾವು ಹೋಗಕ್ಕಿಲ್ಲ. ಆಪರೇಷನ್ ಆದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ ಕಣವ. ಒಬ್ಬೊಬ್ಬರಾಗಿ ನೋಡ್ಕೊಂಬತ್ತೀವಿ. ಬಿಡೋದಕ್ಕೆ ಹೇಳವ. ಆಗಲ್ಲ. ಯಾಕಾಗಲ್ಲ ಅಂತ ಮತ್ತು ನೀನು ಯಾಕೆ ಬರಕ್ಕೆ ಹೋದ್ಯೋ? ನಾ ಸಾಹೇಬ್ರ ಜೋಡಿ ಮಾತಾಡ್ತಿದ್ನಲ್ಲ. ಅಣ್ಣ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ಅಲ್ಲಿ ಅಕ್ಕ ಒಬ್ಳೆ. ಏನಾಯ್ತು? ಏನಿಲ್ಲ ಅಣ್ಣ. ಅದರೀ ಸಾಹೇಬ್ರ, ಇವ್ರ ಅಪ್ಪರು ವಿಷದ ಗಾಳಿ ಕುಡಿದು ದವಾಖಾನೆಗೆ ಅಡ್ಮಿಟ್ ಆಗಿದ್ರಂತಲ್ಲ. ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ. ಸ್ಪೆಷಾಲಿಟಿ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಂತ. ಅಕ್ಕ ಒಬ್ಬಾಕಿ ಅದಳ, ಹೆಂಗೆ ಮಾಡೋದು ಅಂಥೇಳಿ ಮಾತಾಡಕತ್ತಿದ್ದ. ರಾಜೇಶ, ಮೊದಲು ಫ್ಯಾಮಿಲಿ, ಆಮೇಲೆ ಮಿಕ್ಕಿದ್ದೆಲ್ಲ. ನಿಮ್ಮ ಅಕ್ಕ ಒಬ್ಬರೇ ಅಲ್ಲಿ ಹೇಗೆ ನೋಡ್ಕೋತಾರೆ? ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಹೊರಡು. ಸರಿ ಅಣ್ಣ. ಸಾಹೇಬ್ರ, ಖರ್ಚಿಗೆ ರೊಕ್ಕ ಕೊಟ್ಟಿದ್ರೆ ಚಲೋ ಇತ್ತು. ಸರಿ ಹೊಂಡೋನು. ಮಂತ್ರಿಗಳು ಬರೋಕ್ಕೂ ಮುಂಚೆ ನಾವ ಅಲ್ಲಿರೋನು. ಮೊದಲು ಕಾಲನಿ ಕಡೆ ಹೋಗೋಣ. ಕಾಲೋನಿ ಕಡೆ? ಮತ್ತು ಮಂತ್ರಿಗಳ ಜೋಡಿ ಮೀಟಿಂಗು? ನನಗೆ ಮಂತ್ರಿಗಳು ಮುಖ್ಯನಾ, ನನ್ನ ವಾರ್ಡಿನ ಜನ ಮುಖ್ಯನಾ ಅಂತ ಕೇಳಿದ್ರೆ ನನ್ನ ಉತ್ತರ ನನ್ನ ವಾರ್ಡಿನ ಜನ ಅಂತಿರುತ್ತೆ. ಸಾಹೇಬ್ರು ಏನು ಅನ್ನೋದ ನಂಗೆ ಅರ್ಥ ಆಗೋಲ್ತು. ಅಲ್ಲ, ಮಂತ್ರಿಗಳ ಜೋಡಿ ಇದ್ರೆ ವ್ಯಾಲ್ಯೂ ಜಾಸ್ತಿ ಅಂತಾರ. ಈಗ ನೋಡಿದ್ರೆ ಕಾಲೋನಿ ಕಡೆಗೆ ಹೋಗೋಣ ಅಂತಾರ. ನಮಸ್ತೆ. 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 ರಾಜೇಶ ಎಲ್ಲಿ? ಅವರೊಬ್ಬರಿನ ಡಿಸ್ಚಾರ್ಜ್ ಮಾಡಿಲ್ವಾ? ಇಲ್ಲ ಸ್ವಾಮಿ, ರಾಮಯ್ಯ ಕಂಡೀಷನ್ನು ತುಂಬಾ ಸೀರಿಯಸ್ ಆಗೈತಂತೆ. ದೊಡ್ಡ ಆಸ್ಪತ್ರೆಗೆ ಸೇರಿಸಿದಾರಂತೆ. ಆ ಹೆಣ್ಮಗಳು ಒಬ್ಳೇ ಇದ್ದಾಳೆ. ಏನ್ ಮಾಡ್ತಿದ್ದಾಳೋ ಏನೋ. ಒಳ್ಳೆ ಜನರು ಕಂಡ್ರಯ್ಯ ನೀವು.
ಏರಿಯಲ್ಲಿ ನೀರು ಬರ್ತಿಲ್ಲ ಅಂತ ಹೇಳಿದ್ರೆ ಆ ಹುಡುಗಿಗೆ ತೊಗೊಂಡೋಗಿ ಸಮಸ್ಯೆ ಹೇಳ್ತೀರಾ? ಆ ಹುಡುಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾಳೆ. ನಿಮಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದಾಳೆ. ಇಂಥ ಕಷ್ಟದ ಸಮಯದಲ್ಲಿ ಅವಳ ಜೊತೆ ಇರಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ? ಅವಳಿಗೆ ಸಮಾಧಾನ ಮಾಡೋದು, ಸಹಾಯ ಮಾಡೋದು ನಿಮ್ಮ ಕರ್ತವ್ಯ ಅಲ್ವಾ? ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾರೆ ಸೋಬಿ. ಸರ್ಕಾರಿ ಆಸ್ಪತ್ರೆ ಆಗಿದ್ರೆ ನಮ್ಮನ್ನು ಸೇರಿಸ್ತಿದ್ರು. ಸಹಾಯ ಮಾಡೋದಕ್ಕೆ ಯಾವ ಆಸ್ಪತ್ರೆ ಆದ್ರೇನು? ನೀವೆಲ್ಲ ಬನ್ನಿ ನನ್ನ ಜೊತೆ, ರಾಮಯ್ಯ ಅವ್ರನ್ನ ಹೋಗಿ ನೋಡ್ಕೊಬರೋಣ. ಚಿಟೆ, ಇವರೆಲ್ಲ ಬರೋ ಆಟೋಗೆ ದುಡ್ಡು ಕೊಟ್ಬಿಡು. ಹಾ, ಈಗ ಅರ್ಥ ಆಯ್ತು ಇವ್ರು ಏನು ಮಾಡಕ್ ಹೊಂಟಾರ ಅಂತ. ಬರ್ರಿ ಬರ್ರಿ. ಹೇಳಮ್ಮ, ನಿಮ್ಮೊಂದು ಮಾತು ಒಳಗಡೆ ಯಾಕೆ ಬಿಡಲ್ಲ? ಅಣ್ಣ ಏನಾಯ್ತಣ್ಣ? ರಾಜೇಶ, ನಿಮ್ಮ ಅಪ್ಪನ ನೋಡೋದಕ್ಕೆ ಒಳಗಡೆ ಬಿಡಿ ಅಂತ ಹೇಳ್ತಾ ಇದೀವಿ. ಅವಾಗಿಂದ ಬಿಡ್ತಾ ಇಲ್ಲ. ನೀನಾದ್ರು ಒಂದು ಮಾತು ಹೇಳಿ ರಾಜೇಶ. ಅಣ್ಣ ಇದು ದೊಡ್ಡ ಆಸ್ಪತ್ರೆ, ಇಲ್ಲಿ ಎಲ್ರು ಹಾಗೆಲ್ಲ ಒಳಗ್ ಬಿಡಲ್ಲ. ಯಾಕೆ ಬಿಡಕ್ಕಾಗಲ್ಲ? ಸಾಹೇಬ್ರ, ಇದೇನ್ರಿ ಜನ ಬಂದಬಿಟ್ಟೈತಿ. ನಿಮ್ಮ ಪ್ಲಾನ್ ಟುಸ್ ಹಂಗಾರ. ಟುಸ್ಸಲ್ಲ ಚಿಟೆ, ದೀಪಾವಳಿ ಪಟಾಕಿ. ಈ ಹುಡುಗಿ ಹಿಂದೆ ಕಮ್ಮಿ ಅಂದ್ರೂ 1000 ಓಟಿದೆ. ಇವಳೊಂದು ಮಾತು ಹೇಳಿದ್ರೆ ಸಾಕು, 1000 ಓಟ್ ನಂಬುಟ್ಟಿಗೆ. ಸಾಹೇಬ್ರ, ನಿಮ್ಮ ಮಾತು 100ಕ್ಕೆ 100 ಖರೆ ಐತಿ. ಈ ಹುಡುಗಿ ಬಂಗಾರ ತತ್ತಿ ಇದ್ದಂಗ. ಹಂಗಾರ ಇನ್ನೊಂದು ವಿಡಿಯೋ ವೈರಲ್ ಮಾಡೋಣ. ಏ ಬರ್ರಿಪ್ಪ, ಏನು ನೋಡಕತ್ತೀರಿ? ಬರ್ರು ಸರ್ಕೋರಿ, ಇಲ್ಲಿ ಸಾಹೇಬ್ರು ಬಂದರು. ಯಪ್ಪ ಸರ್ಕೋ ಸರ್ಕೋ, ಸಾಹೇಬ್ರು ಬಂದರು. ಸರ್ಕೋರಿ ಸರ್ಕೋರಿ. ನಮಸ್ಕಾರ ಸರ್. ನಮ್ಮ ರಾಮಯ್ಯನವ್ರ ನೋಡೋದಕ್ಕೆ ಬಿಡ್ತಾಯಿಲ್ಲ. ನೀವಾರ ಒಂದು ಮಾತು ಹೇಳಿ ಸರ್. ಡಾಕ್ಟರ್ ಜೊತೆ ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ನೀವು ಯಾರು ಗಲಾಟೆ ಮಾಡಿಬಿಡಿ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಸುಮನ ಅವರೇ, ತಂದೆ ಕಂಡೀಷನ್ ಹೇಗಿದೆ? ಹಾಗೆ ಇದೆ ಸರ್. ನಾಳೆ ಬೆಳಗ್ಗೆ ಆಪರೇಷನ್ ಆಗಲಿಲ್ಲ ಅಂದರೆ ಜೀವಕ್ಕೆ ಅಪಾಯ ಅಂತ ಹೇಳವ್ರೆ ಡಾಕ್ಟ್ರು. ನೀವು ಗಾಬರಿ ಆಗಬೇಡಿ. ಇಲ್ಲಿರೋ ಡಾಕ್ಟರ್ ನಂಗೆ ತುಂಬ ಪರಿಚಯ. ನಾ ಅವ್ರ ಜೊತೆ ಮಾತಾಡ್ತೀನಿ. ಬನ್ನಿ. ಎಲೆಕ್ಷನ್ ಗೆದ್ಮೇಲೆ ತಿರುಗಿ ನೋಡೋದೇ ಕಡಿಮೆ ಅಂತಾರಲ್ಲಿ ನಮ್ಮ ಕಷ್ಟ ಅಂತ ಇದ್ದಂಗೆನೆ ದೇವ್ರ ಥರ ಪ್ರತ್ಯಕ್ಷ ಆಗೋಗ್ಬಿಡ್ತಾರೆ ಈ ನಮ್ಮ ಸಾಹೇಬ್ರು. ಸಾಹೇಬ್ರ, ಪಟಾಕಿ ಬ್ಲಾಸ್ಟ್. ಇಲ್ಲೂ ದೀಪಾವಳಿ ಆಗಂಗ್ ಕಾಣಕತ್ತೈತಿ. ನಮಸ್ಕಾರ ಡಾಕ್ಟರ್. ಹಲೋ ತೀರ್ಥಂಕರ್ ಪ್ರಸಾದ್, ಹೌ ಆರ್ ಯು? ಫೈನ್ ಸರ್. ಇವ್ರ ತಂದೆ ಕಂಡೀಷನ್ ಹೇಗಿದೆ ಅಂತ ಕೇಳ್ಬೋದಾ? ಡೋನರ್ ಸಿಕ್ಕಿದ್ದಾರೆ, ನಾಳೆನೇ ಆಪರೇಷನ್ ಮಾಡ್ತೀವಿ. ಈ ಕೇಸ್ನ ನೀವು ತುಂಬ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬೇಕು ಡಾಕ್ಟರ್. ಇವರು ನಮ್ಮವರು. ಇವ್ರ ತಂದೆನ ಹೇಗಾರು ಉಳಿಸ್ಕೊಡೋ ಜವಾಬ್ದಾರಿ ನಿಮ್ಮದು ಡಾಕ್ಟರ್. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ. ಚಿಂತೆ ಬಿಡಿ, ನಿಮ್ಮ ತಂದೆ ಹುಷಾರಾಗ್ತಾರೆ. ಕಾಲನಿ ಜನ ಏನಾಗುತ್ತೋ ಏನೋ ಅಂತ ಭಯದಲ್ಲಿದ್ದಾರೆ. ಅವ್ರಿಗೆ ಧೈರ್ಯ ಹೇಳೋಣ ಬನ್ನಿ. ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ, ರಾಮಯ್ಯನವರು ಹುಷಾರಾಗಿದ್ದಾರೆ. ನಮ್ಮ ರಾಮಣ್ಣ ಹುಷಾರಾಗವ್ರಂತೆ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಅವರು ನಿಮ್ಮ ಬಗ್ಗೆ ಎಲ್ಲ ವಿಚಾರಿಸಿದ್ರು. ನಾನು ಬೇಗ ಹುಷಾರಾಗಿ ಬರ್ತೀನಿ, ಅವ್ರಿಗೆಲ್ಲ ಧೈರ್ಯ ಹೇಳಿ ಸರ್ ಅಂತ ಹೇಳಿದ್ರು. ರಾಮಯ್ಯ ಅವರೇ ಧೈರ್ಯದಿಂದ ಇರಬೇಕಾದ್ರೆ ನೀವ್ಯಾಕೆ ಭಯಪಡ್ತೀರಾ? ರಾಮಯ್ಯ ಅವ್ರನ್ನ ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟೇ ಪ್ರೀತಿ ನಮಗೂ ಇದೆ. ಅವ್ರು ಬೇಗ ಹುಷಾರಾಗಿದೆ ಅಂತ ನಾವೆಲ್ಲರೂ ದೇವ್ರ ಪ್ರಾರ್ಥನೆ. ಸುಮನ್ ಅವರೇ, ನಿಮ್ಗೇನೇ ಹಣದ ಅವಶ್ಯಕತೆ ಇದ್ರೂ ನನಗೆ ಸಂಕೋಚ ಪಟ್ಕೋಬೇಕು. ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ಅಯ್ಯೋ ಬೇಡ ಕೌನ್ಸಿಲರ್ ಸಾಹೇಬ್ರೆ, ನೀವಿಷ್ಟು ಹೇಳಿದ್ರಲ್ಲ ನನಗಷ್ಟೇ ಸಾಕು. ಆಪ್ರೇಷನ್ಗೆ ಕಟ್ಟಬೇಕಾಗಿರೋ ದುಡ್ಡನ್ನೆಲ್ಲ ನಾನು ಈಗಾಗಲೇ ಕಟ್ಟಿದ್ದೀನಿ. ಪರವಾಗಿ ಆಪ್ರೇಷನ್ಗೆ ಅಂತ ದುಡ್ಡು ಹೊಂದಿದ್ದೀರಾ, ಬಟ್ ಮೆಡಿಸಿನ್ ಖರ್ಚು, ಆ ಖರ್ಚು, ಈ ಖರ್ಚು ಅಂತಿದ್ದೇ ಇರುತ್ತಲ್ವಾ, ತಗೊಳ್ಳಿ. ಅದಕ್ಕೂ ಆಗಲೇ ಹಣ ಹೊಂದಿಸಿದ್ದೀನಿ ಸರ್, ದಯವಿಟ್ಟು ಬೇಡ. ಪರವಾಗಿಲ್ಲ,
ನಿಮ್ಗೆ ಯಾವುದೇ ಸಮಯದಲ್ಲಿ ಏನೇ ಸಹಾಯ ಬೇಕು ಅಂದ್ರೂ ನಾನು ಕೇಳಿ, ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ರಾಜೇಶ, ನಿಮ್ಮ ಅಪ್ಪ ಹುಷಾರಾಗೋವರೆಗೂ ನಿಮ್ಮ ಅಕ್ಕನ ಜೊತೆ ನೀನು ಇಲ್ಲೇ ಇರಬೇಕು. ಮೊದಲು ಮನೆ ಕಣೋ, ಆಮೇಲೆ ದೇಶ ಎಲ್ಲ. ನಿಮ್ಮ ತಂದೆ ಆಪರೇಷನ್ನ ಇವತ್ತೇ ಮಾಡ್ತೀನಿ. ಅಕ್ಕ, ರಾಜಿ ಕೆಳಗೆ ಬಂದಿದ್ದಾಳಂತೆ. ಅಕ್ಕ, ಏನಕ್ಕ ನೀನು ಇಂಥ ಟೈಮ್ನಲ್ಲೂ ನನ್ನ ಜೊತೆ ಮಾತಾಡಲ್ವಾ? ಇನ್ನು ಎಷ್ಟು ವರ್ಷ ಅಂತ ಈ ಕೋಪನ ಮುಂದುವರ್ಸ್ಕೊಂಡು ಹೋಗ್ತೀಯ ಅಕ್ಕ? ಏನೋ ಮಾತಿಗೆ ನಾನು ಫೇಲ್ ಆದ್ರೆ ನನ್ನ ಜೊತೆ ಮಾತಾಡಬೇಡ ಅಂತ ಆಣೆ ಹಾಕಿದ್ದೆ, ಹಾಗಂತ ಮಾತಾಡ್ಸೋದೇ ಬಿಟ್ಬಿಡೋದಾ? ಅಕ್ಕ, ನಿನ್ ಜೊತೆ ಮಾತಾಡದೆ ಇರೋಕೆ ತುಂಬಾ ನೋವಾಗುತ್ತೆ ಅಕ್ಕ. ಪ್ಲೀಸ್ ಅಕ್ಕ, ಬೈಯಾಗಿದ್ರೆ ಬೈದ್ ಬಿಡು ಅಕ್ಕ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಮಾತಾಡು ಅಕ್ಕ. ಆಸ್ಪತ್ರೆಗೆ ಒಂದು ಬುಟ್ಟಿ ಹೂ ತಗೊಂಬ ಅಂತ ಯಾಕೆ ಹೇಳ್ದೆ? ಓ, ಇದಕ್ ಮಾತಾಡ್ತಿಲ್ವಾ ನೀನು? ಯಾಕಕ್ಕ, ಏನಾಯ್ತು? ನಿನಗೆ ಸುಮ್ಮನಿದ್ರೆ ನನಗೆ ಭಯ ಆಗುತ್ತೆ. ಅಪ್ಪ ಹುಷಾರಾಗಿದ್ದಾರೆ ತಾನೆ? ಯಾಕೆ ಏನು ಮಾತಾಡ್ತಾ ಇಲ್ಲ? ಇವತ್ತು ಅಪ್ಪನ ಆಪರೇಷನ್ ಸರಿಯಾಗ್ಲಿ ಅಂತ ಅಕ್ಕ ಮೌನ ವ್ರತ ಮಾಡ್ತಿದ್ದಾಳೆ. ದೇವಸ್ಥಾನ ಏನಿದೆ ಅಂತ. ಅಕ್ಕ, ನಾನೇ ಬಿಟ್ಬಿಡ್ತೀನಿ. ಮತ್ತ್ಯಾಕಕ್ಕ ಆಟೋ? ಅಕ್ಕ, ನೀನ್ ನನ್ನ ಜೊತೆ ಮಾತಾಡದೇ ಇದ್ರು ಪರವಾಗಿಲ್ಲ ಅಕ್ಕ. ಪ್ಲೀಸ್ ಅಕ್ಕ, ದೇವಸ್ಥಾನದವರೆಗಾದ್ರೂ ನಾನು ಬಿಟ್ಬಿಡ್ತೀನಿ ಅಕ್ಕ. ಪ್ಲೀಸ್ ಅಕ್ಕ. ಅಕ್ಕ, ಅಮ್ಮನ ಪ್ರೀತಿ ಸಿಗ್ಲಿಲ್ಲ ನಮ್ಗಳಿಗೆ. ಆದರೆ ಅಮ್ಮ ಇಲ್ಲ ಅನ್ನೋಕ್ವರೆಗೂ ಕಾಡೋಕೆ ಬಿಡಲಿಲ್ಲ ನೀನು. ಎಂಥ ಕಷ್ಟ ಇದ್ರೂ ಒಬ್ಬನೇ ನುಂಗಿ ನಮ್ಗಳಿಗೆ ನಗು ಅನಿಸ್ತಾ ಇದ್ದಲ್ಲಪ್ಪ. ನಿನ್ನನ್ನು ನಾನು ಕಳ್ಕೊಳ್ಳಲ್ಲ ದೇವ್ರೆ. ನನ್ನಪ್ಪ ನನ್ನಿಂದ ದೂರ ಮಾಡಬೇಡ, ನನ್ನ ಕೈ ಬಿಡಬೇಡ ತಾಯಿ.